ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಅರಿಶಿನ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 100 ಗ್ರಾಮ್ ಅರಿಶಿನ ಕೊನೆನ ತಗೊಂಡು ಅದನ್ನು ತಗೋಬೇಕಾದ್ರೆ ಚೆನ್ನಾಗಿರೋದ ಆರಿಸ್ಕೊಂಡು ನೋಡ್ಕೊಂಡು ತಗೊಂಡಿದ್ದೆ. ಅದರಿಂದ ನನಗೆ ಒಂದು ವೇಸ್ಟೇಜ್ ಬರಲಿಲ್ಲ. ತಗೊಂಡು ಒಂದು ಪಾತ್ರೆಗೆ ಹಾಕಿ 3-4 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಸಿದು ಮತ್ತೆ ಬಿಸಿನೀರಿಗೆ ನೆನೆ ಹಾಕಿದ್ದೆ. ಬಿಸಿನೀರಿಗೆ ನೆನೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ನೆನೆಯುತ್ತೆ. ಈ ನೆಂದಿರೋದು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಈ ಥರ ನೆಂದಿರೋದ ಕೈಯಿಂದ ಈ ನೀರು ಎಲ್ಲ ಸೋಸ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಂದಿರೋದೆಲ್ಲ ಸೋಸ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡಿರೋದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ತೀರಾ ದೊಡ್ಡದಾಗಿ ಕಟ್ ಮಾಡಿದ್ರೂ ಅದು ಮಿಕ್ಸಿನಲ್ಲಿ ಚೆನ್ನಾಗಿ ಆಡ್ಸೋಕ್ಕಾಗಲ್ಲ, ನಮಗೆ ಕಷ್ಟ ಆಗುತ್ತೆ. ಮಿಕ್ಸಿನಲ್ಲಿ ಆಡ್ಸೋಕ್ಕೆ ಸುಲಭ ಆಗುತ್ತೆ ಅನ್ನೋದಕ್ಕೆ ಸಲುವಾಗಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದನ್ನು ನೋಡಿ ನಾನಿಲ್ಲಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಂತ. ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಮಿಕ್ಸಿಲಿ ಆಡುತ್ತೆ. ಅದು ದಪ್ಪ ಆದರೆ ಒಂಥರ ಹಿಡಿಯುತ್ತೆ ಮಿಕ್ಸಿನಲ್ಲಿ ಆಡಿಸ್ಬೇಕಾದ್ರೆ. ಅದರಿಂದ ಈ ಥರ ಚಿಕ್ಕಕ್ಕೆ ಕಟ್ ಮಾಡ್ಕೊಂಡೆ. ಒಂದು ತಟ್ಟೆದು ಅರಿಶಿನ ಕೊನೆ ನನಗೆ ಈ ಕಟ್ ಮಾಡ್ತಾ ಇದ್ದೀನಲ್ಲ ಆ ತಟ್ಟೆನಲ್ಲಿ, ಅಂಥ ದೊಡ್ಡ ತಟ್ಟೆಯಲ್ಲಿ 2 ತಟ್ಟೆ ಅರಿಶಿನದ್ದು ಕೊನೆ ಆಯಿತು ಕಟ್ ಮಾಡಿದ ಮೇಲೆ. ನೋಡಿ ಇಷ್ಟ ಆಯಿತು ಅದು. ಇದನ್ನು ತೆಳ್ಳಕ್ಕೆ ತಟ್ಟೆ ಫುಲ್ಲು ಹರವ್ಬಿಟ್ಟು ಅದನ್ನು ಒಂದು ಚೀಲ ಕೆಳಗಡೆ ಚೀಲ ಹಾಕ್ಬಿಟ್ಟು ಅದ್ರ ಮೇಲೆ ಈ ತಟ್ಟೆ ಇಟ್ಟು ಅದ್ರ ಮೇಲೆ ಒಂದು ತೆಳುವಾದ ನೆಟ್ಟೆಡ್ ವೇಲನ್ನ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಯಾವುದೇ ಧೂಳು ಗಾಳಿಗಾಗಲಿ ಓಡಾಡ್ದಾಗಲಿ ಧೂಳು ಮಣ್ಣು ಆರಲ್ಲ ಅಂತ ಅಷ್ಟೇ. ಇದು ಚೆನ್ನಾಗಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆದರೆ ಸಾಕು ನಮಗೆ. ಮತ್ತು ಆಮೇಲೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ನೋಡಿ ಈ ಥರ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಒಂದು 10 ನಿಮಿಷ ಹಾಕಿದ್ದೆ ಅಷ್ಟೇ ನಾನು ಬಿಸಿಲಿಗೆ. ಆಮೇಲೆ ಇದನ್ನು ತಂದು ಮತ್ತೆ ಮಿಕ್ಸಿನಲ್ಲಿ ಆಡಿಸ್ಬೇಕು. ಅದಕ್ಕೋಸ್ಕರ 10 ನಿಮಿಷ ಅಷ್ಟೇ ಬಿಟ್ಟಿದ್ದು ನಾನು. ಆಮೇಲೆ ತಂದು ಈ ಥರ ಮಿಕ್ಸಿಗೆ ಹಾಕಿ ಇದನ್ನು 3-4 ಸರ್ತಿ ಹಾಕ್ಬಿಟ್ಟು ಆಡಿಸ್ಬೇಕು. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ಥರ ಮಿಕ್ಸಿಲಿ ಆಡಿಸ್ಬೇಕಾದ್ರೆ ಅದು ಸ್ವಲ್ಪ ಮಿಕ್ಸಿನ ತಳ ಹಿಡಿಯೋದು, ಸೈಡಲ್ಲೆಲ್ಲ ಮೆತ್ಕೊಳ್ಳೋದು ಆ ಥರ ಆಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಸ್ಪೂನಿಂದ ಆವಾಗವಾಗ ಈ ಥರ ಆಡಿಸ್ಬಿಟ್ಟು ಆಮೇಲೆ ಮತ್ತೆ ಆಡಿಸ್ಬೇಕು. ಅದನ್ನು ಮುಂದೆ ಹಿಂದೆ ಆಡಿಸೋದ್ರಿಂದ ಚೆನ್ನಾಗುತ್ತೆ. ಫಸ್ಟಿನ ಸಲ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಏನು ಅನಿಸಲ್ಲ. ನೋಡಿ ಅದು ಆಡಿಸಿ ಮಿಕ್ಸಿನಲ್ಲಿ ತರಿಯಾಗಿ ಆಡಿಸಿದ ಮೇಲೆ ಅದು 3 ಪ್ಲೇಟ್ ಆಯಿತು. ಅದನ್ನು ಮತ್ತೆ ಅದೇ ಥರ ಪ್ರೊಸೀಜರಲ್ಲಿ ಈ ಥರ ಬಿಸಿಲಲ್ಲಿ ಒಣ ಹಾಕ್ತೆ. ಇದನ್ನು ಸುಮಾರು ಒಂದು 2-3 ಗಂಟೆ ಹೊತ್ತು ಒಣ ಹಾಕಿದ್ರೇ ಸಾಕು, ಚೆನ್ನಾಗಿ ಒಣಗುತ್ತೆ. ನೋಡಿ ಇದನ್ನು ತಂದು ಮತ್ತೆ ಇದನ್ನು ಅದೇ ರೀತಿ ಮಿಕ್ಸಿ ಆಡಿಸ್ಬೇಕು. ಆಡಿಸಿದಾಗ ಅದು ತುಂಬ ಚೆನ್ನಾಗಿ ಬೇಗನೆ ಸಣ್ಣ ಆಗುತ್ತೆ. ಫಸ್ಟಿನ ಸತಿ ಕಷ್ಟ ಆಯ್ತಲ್ಲ ತಳ ಹಿಡಿಯೋದು, ಮಿಕ್ಸಿ ಜಾರ್ ಸೈಡಲ್ಲೆಲ್ಲ ಹಿಡಿಯುತ್ತಲ್ಲ, ಆ ಥರ ಏನೂ ಆಗೋಲ್ಲ. ಈ ಸತಿ ಚೆನ್ನಾಗಿ ಒಣಗಿರೋದ್ರಿಂದ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಸಣ್ಣ ಆಯಿತು ನನಗೆ ಬೇಗ. ಈ ಥರ ಜಲ್ಸ್ಕೊಂಡು ಜರಡಿ ಆಡಿಸ್ತಾ ಇದ್ದೀನಿ. ಈ ಥರ ಜರಡಿ ಆಡಿಸ್ಬೇಕಾದ್ರೂ ತರಿ ಥರ ಬರುತ್ತೆ. ಅದನ್ನು ಮತ್ತೆ ಆಡಿಸಿ ಸಣ್ಣ ಆಡಿಸಿದ್ರೆ ಸ್ವಲ್ಪನೂ ವೇಸ್ಟೇಜ್ ಬರೋಲ್ಲ. ಆಮೇಲೆ ಇದನ್ನೆಲ್ಲ ಆಡಿಸ್ಬಿಟ್ಟು ಈ ಥರ ಜರಡಿ ಆಡಿಸಿ ಮತ್ತೆ ಒಣಹಾಕಿ ಒಂದು ಗಾಜಿನ ಬಾಟ್ಲಿಗೆ ತುಂಬ್ತಾ ಇದ್ದೀನಿ. 100 ಗ್ರಾಮ್ ಅರಿಶಿನ ಕೊನೆಯಲ್ಲಿ ನನಗೆ ಇಷ್ಟು ಒಂದು ಬಾಟ್ಲಿ ಸಿಕ್ತು. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನನಗಿದು ಒಂದು ಬಾಟ್ಲಿ ಅರಿಶಿನ ಪುಡಿ ಸಿಕ್ತು. ಇದು ತುಂಬ ದಿನ ನನಗೆ ಬಾಳಿಕೆ ಬರುತ್ತೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಎಲ್ಲರಿಗೂ ನಮಸ್ಕಾರ.